Hi, hello, welcome back. In previous video, we have solved the problems on regular falsi method. In this video, we will solve the problems on secant method, which is also called as chord method anta ಹೇಳ್ತಾರೆ. So it is also a iterative method. It does not require condition like f of x naught into f of x1 must be less than 0. ಸೊ ಇದು ರೆಗ್ಯುಲರ್ ಫಾಲ್ಸಿಯಲ್ಲಿ ಮತ್ತು ಬೈಸೆಕ್ಷನಲ್ಲಿ ಈ ಕಂಡೀಷನ್ನು ಫಾಲೋ ಆಗಿತ್ತು. ಬಟ್ ಸೀಕೆಂಟಲ್ಲಿ ಈ ಕಂಡೀಷನ್ ಫಾಲೋ ಆಗೋದು ನಮಗೆ ನೆಸೆಸರಿ ಇರೋದಿಲ್ಲ. ವಿ ರಿಕ್ವೈರ್ ಟು ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಆ್ಯಸ್ ಇನ್ ದ ಬೈಸೆಕ್ಷನ್ ಮೆಥಡ್ ಆ್ಯಂಡ್ ರೆಗ್ಯುಲರ್ ಫಾಲ್ಸಿ ಮೆಥಡ್. ಸೊ ಇಲ್ಲಿಯೂ ಕೂಡ ನಮಗೆ ಎರಡು ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಬೇಕಾಗುತ್ತೆ. ಸೊ ಫಾರ್ಮುಲಾ ಹೇಗಿದೆ ಅಂತಂದರೆ ಎಕ್ಸ್ ಎನ್ ಪ್ಲಸ್ 1 ವಿಚ್ ಈಸ್ ಈಕ್ವಲ್ಸ್ ಟು xn minus 1 into fn minus xn into fn minus 1 divided by fn minus 1 where n equals to 1, 2, 3 and so on. Okay, so this is the required formula for secant method. ಇದು ಡಿರೈವೇಷನ್ ಮಾಡ್ತಾ ಬರುತ್ತೆ, ಬಟ್ ಡಿರೈವೇಷನ್ ಎಲ್ಲೂ ಕೇಳೋದಿಲ್ಲ. ಸೊ ಎಕ್ಸಾಮ್ ಪರ್ಪಸ್ ಯು ಲರ್ನ್ ದಿಸ್ ಫಾರ್ಮುಲಾ. ಸೊ ನಾವು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡೆ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಎಕ್ಸಾಂಪಲ್, ಫೈಂಡ್ ಅ ರೂಟ್ ಆಫ್ ದ ಈಕ್ವೇಷನ್ ಎಕ್ಸ್ ಕ್ಯೂಬ್ ಮೈನಸ್ 2x ಮೈನಸ್ 5 ಈಕ್ವಲ್ಸ್ ಟು 0 ಯೂಸಿಂಗ್ ಸೀಕೆಂಟ್ ಮೆಥಡ್ ಅಂತ ಹೇಳಿದ್ದಾರೆ. ಸೊ ಈ ಎಕ್ಸಾಂಪಲ್ನ ನಾವು ರೆಗ್ಯುಲರ್ ಫಾಲ್ಸಿಯಲ್ಲಿ ಸಾಲ್ವ್ ಮಾಡಿದ್ದೀವಿ. ಸೊ ಸೇಮ್ ರೂಟ್ ಬರುತ್ತೆ. ಸೊ ಅಪ್ರಾಕ್ಸಿಮೇಷನ್ ರೇಟ್ ಮಾತ್ರ ಯಾವುದರಲ್ಲಿ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಓಕೆನಾ? ಸೊ ನಮಗೆ ಇಲ್ಲಿ ಇನಿಷಿಯಲ್ ಅಪ್ರಾಕ್ಸಿಮೇಷನ್ಸ್ ಕೊಟ್ಟಿಲ್ಲ ಅವರು. ಸೊ ನಾವೇನು ಮಾಡಬೇಕು? ಬೈ ಇನ್ಸ್ಪೆಕ್ಷನ್ ಮೆಥಡ್ ಫಸ್ಟು ಇನಿಷಿಯಲ್ ಅಪ್ರಾಕ್ಸಿಮೇಷನ್ನ ಫೈಂಡ್ ಮಾಡಬೇಕು. ಸೊ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ? ಲೆಟ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಮೈನಸ್ 2x ಮೈನಸ್ 5 ಈಕ್ವಲ್ಸ್ ಟು 0. ಇವಾಗ ಫಸ್ಟು ಬೈ ಇನ್ಸ್ಪೆಕ್ಷನ್ ಮೆಥಡ್ ಇಫ್ ಎಕ್ಸ್ 0 ಇತ್ತು ಅಂತಂದರೆ ಎಫ್ ಆಫ್ ಎಕ್ಸ್ ಅಂದರೆ ಏನಂತ ಎಫ್ ಆಫ್ 0 ಏನಾಗುತ್ತೆ? ಮೈನಸ್ 5 ಆಗುತ್ತೆ, ವಿಚ್ ಈಸ್ ಲೆಸ್ ದ್ಯಾನ್ 0. ಎಕ್ಸ್ 1 ಇದ್ದಾಗ ಏನಾಗುತ್ತೆ? ಎಫ್ ಆಫ್ 1 ಏನಾಗುತ್ತೆ? ಅವಾಗ ಇಲ್ಲಿ ಎಕ್ಸ್ದೆಲ್ಲ 1 ಹಾಕೋತಾ ಹೋಗೋದು ಎಫ್ ಆಫ್ ಎಕ್ಸಲ್ಲಿ. ಅವಾಗ ಏನಾಗುತ್ತೆ? ಸೊ ಮೈನಸ್ 6 ಬರುತ್ತೆ, ವಿಚ್ ಈಸ್ ಲೆಸ್ ದ್ಯಾನ್ 0. ಎಕ್ಸ್ ಈಕ್ವಲ್ಸ್ ಟು 2 ಇದ್ದಾಗ ಎಫ್ ಆಫ್ 2 ವಿಚ್ ಈಸ್ ಈಕ್ವಲ್ಸ್ ಟು ಮೈನಸ್ 1 ಬರುತ್ತೆ. ಎಕ್ಸ್ ಈಕ್ವಲ್ಸ್ ಟು 3 ಇದ್ದಾಗ ಎಫ್ ಆಫ್ 3 ಏನಾಗುತ್ತೆ? 16 ಆಗುತ್ತೆ, ವಿಚ್ ಈಸ್ ಗ್ರೇಟರ್ ದ್ಯಾನ್ 0. ದೇರ್ ಫೋರ್ ದ ರೂಟ್ ಲೈಸ್ ಬಿಟ್ವೀನ್ 2 and 3. ಓಕೆ, ಸೊ ಈಗ ಲೆಟ್ ಎಕ್ಸ್ ನಾಟ್ ಅಂದರೆ ಏನಂತ ತೊಗೊಳ್ಳೋಣ? 2 ಅಂತ ತೊಗೊಳ್ಳೋಣ. x1 ಅಂತಂದರೆ 3 ಅಂತ ತೊಗೊಳ್ಳೋಣ. ಸೊ ಎಫ್ ಆಫ್ ಎಕ್ಸ್ ನಾಟ್ ಏನಿದೆ? ಎಕ್ಸ್ ನಾಟ್ ಈಸ್ ಮೈನಸ್ 1, ಎಫ್ ಆಫ್ x1 ಈಸ್ 16. ಓಕೆ, ಇವಾಗ ಇವೆಲ್ಲ ವ್ಯಾಲ್ಯೂಸ್ನ ಫಸ್ಟ್ ಅಪ್ರಾಕ್ಸಿಮೇಷನ್ ರೂಟಲ್ಲಿ ನಾವು ಹಾಕಿ ವಿ ವಿಲ್ ಫೈಂಡ್ ದ ಫಸ್ಟ್ ಅಪ್ರಾಕ್ಸಿಮೇಷನ್ ರೂಟ್. ಓಕೆ, so first approximation root, the approximation root. ಸೊ ನಮಗೆ x0 ಗೊತ್ತಿದೆ, x1 ಗೊತ್ತಿದೆ. ಸೊ ನೆಕ್ಸ್ಟ್ ರೂಟ್ ಏನಾಗುತ್ತೆ? ಫಾರ್ಮುಲಾ ಯಾವ ಥರ ಇದೆ ಹೇಳಿ? ಫಾರ್ಮುಲಾ ಈಸ್ xn ಪ್ಲಸ್ 1 ಈಕ್ವಲ್ಸ್ ಟು xn ಮೈನಸ್ 1 ಇಂಟು fn minus xn into fn minus 1 divided by fn minus 1 ಅಂತ ಇದೆ. ಓಕೆ, ಆ ಫಾರ್ಮುಲಾದಲ್ಲಿ ಇವಾಗ ನಾವು ವ್ಯಾಲ್ಯೂ ಹಾಕ್ತಾ ಹೋಗೋಣ. ಸೊ ಎಕ್ಸ್ ಎನ್ ಪ್ಲಸ್ 1 ಈಕ್ವಲ್ಸ್ ಟು ಎಕ್ಸ್ ಎನ್ ಮೈನಸ್ 1 ಎಫ್ ಎನ್ ಮೈನಸ್ ಎಕ್ಸ್ ಎನ್ ಎಫ್ ಎನ್ ಮೈನಸ್ 1 ಡಿವೈಡೆಡ್ ಬೈ ಎಫ್ ಎನ್ ಮೈನಸ್ 1. ದಿಸ್ ಈಸ್ ದ ಫಾರ್ಮುಲಾ, ರೈಟ್?
ಸೊ ಈ ಫಾರ್ಮುಲಾದಲ್ಲಿ ಇವಾಗ ಎನ್ ವ್ಯಾಲ್ಯೂ ಏನು ಹಾಕೋದು 1 ಹಾಕೋಣ, ಯಾಕಂದರೆ ನಮಗೆ ಫಸ್ಟ್ ಅಪ್ರಾಕ್ಸಿಮೇಷನ್ ರೂಟ್ ಬೇಕಾಗಿದೆ. ಓಕೆನಾ? ಸೊ ಇದರಲ್ಲಿ 1 ಅಂತ ಹಾಕಿದಾಗ x ಈಕ್ವಲ್ಸ್ ಟು 2 ಬರುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು x 1 ಇದು 0 ಆಗುತ್ತೆ, ಇದು 1 ಆಗುತ್ತೆ, ಮೈನಸ್ ಇದು 1 ಆಗುತ್ತೆ, ಇದು ಎಫ್ 0 ಡಿವೈಡೆಡ್ ಬೈ ಎಫ್ 0 ಮೈನಸ್ ಎಫ್ 1 ಸಾರಿ ಎಫ್ 1 ಇದು ಎಫ್ 0 ಆಗುತ್ತೆ. ಓಕೆ, ಸೊ ನಮಗೆ ಎಲ್ಲ ವ್ಯಾಲ್ಯೂಸು ಗೊತ್ತಿದ್ದಾವೆ. x0 ಅಂದರೆ ಏನು? x0 ಈಸ್ 2, ಎಫ್ 1 ಅಂತಂದರೆ ಎಫ್ ಆಫ್ 1 ಅಂತ. ಸೊ ಎಫ್ ಆಫ್ 1 ಏನಿದೆ 16 ಇದೆ, ರೈಟ್? 16 ಮೈನಸ್ x1 ಏನಿದೆ 3 ಇದೆ, f0 ಏನಿದೆ -1 ಇದೆ, ಡಿವೈಡೆಡ್ ಬೈ f1 ಏನಿದೆ 16. ಓಕೆ, f1 ಏನಿದೆ 16 ಇದೆ, ಮೈನಸ್ f0 ಏನಿದೆ -1 ಇದೆ. ಸೊ ಇವೆಲ್ಲ ವ್ಯಾಲ್ಯೂಸ್ನ ನಾವು ಈಗ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೌ ಡು ಕ್ಯಾಲ್ಕುಲೇಟ್? yesterday I showed you 2 into 16 minus 3 into -1 bracket close divided by 16 minus into minus plus ಇದೆ, directly plus 1. So answer is 2.05882. 2.0588. ಸೊ ನಮಗೆ ಎಫ್ ಆಫ್ x2 ಬೇಕು. ಸೊ ವಿ ವಿಲ್ ಕ್ಯಾಲ್ಕುಲೇಟ್ ಇಟ್ 2.0588. ಈ ವ್ಯಾಲ್ಯೂನ ನಾವು ಎಫ್ ಆಫ್ ಎಕ್ಸಲ್ಲಿ ಹಾಕಿದಾಗ ಏನು ಬರುತ್ತೆ? -0.3911 ಬರುತ್ತೆ. ಸೊ ಇನ್ ದ ಸೇಮ್ ವೇ ದ ನೆಕ್ಸ್ಟ್ ಅಪ್ರಾಕ್ಸಿಮೇಷನ್ ರೂಟ್. ಸೊ ಎಕ್ಸ್ 3 ಆಗುತ್ತೆ. ಸೊ ಇದೇ ಫಾರ್ಮುಲಾದಲ್ಲಿ ಹಾಕ್ತಾ ಹೋಗೋದು. ಸೊ ದಿಸ್ ಇಸ್ ದ ಫಾರ್ಮುಲಾ, ರೈಟ್? ಸೊ ಈ ಫಾರ್ಮುಲಾದಲ್ಲಿ n ಈಕ್ವಲ್ಸ್ ಟು 0 1 2 3 ಅಂತ ಹಾಕ್ತಾ ಹೋಗೋದು. ನಮಗೆ ಫಸ್ಟ್ ಅಪ್ರಾಕ್ಸಿಮೇಷನ್ ರೂಟ್ ಬೇಕಾಗಿತ್ತು. ಸೊ n ವಿ ಟುಕ್ ಆ್ಯಸ್ 2 1 n ಈಕ್ವಲ್ಸ್ ಟು 1. ಸೊ ಈಗ ನಮಗೆ ನೆಕ್ಸ್ಟ್ ಅಪ್ರಾಕ್ಸಿಮೇಷನ್ ಏನು ಬೇಕು? x3 ಬೇಕು. ಸೊ x3 ಈಕ್ವಲ್ಸ್ ಟು ಎಕ್ಸು ಇಲ್ಲಿ ಫಾರ್ಮುಲಾದಲ್ಲಿ n ಈಕ್ವಲ್ಸ್ ಟು 1 ಹಾಕಿದರೆ 2 ಹಾಕಿದರೆ ಏನಾಗುತ್ತೆ? x1 ಎಫ್ ಆಫ್ 2 ಮೈನಸ್, ಸೊ ಯಾವುದೇ ಫಾರ್ಮುಲಾ ಆಯಿತು ಅದು ಒಂದು ಇನ್ಕ್ರೀಸ್ ಮಾಡ್ತಾ ಹೋಗೋದು ಒಂದು ನೆಕ್ಸ್ಟ್ ಇಟ್ರೇಷನಲ್ಲಿ. ಓಕೆನಾ? x2 ಎಫ್ ಆಫ್ 1 ಡಿವೈಡೆಡ್ ಬೈ f2 ಮೈನಸ್ f1. ಓಕೆ, ವಿಚ್ ಈಸ್ ಈಕ್ವಲ್ಸ್ ಟು ನಮಗೆ x1 ವ್ಯಾಲ್ಯೂ ಗೊತ್ತಿದೆ. x1 ಈಸ್ 3 into f of 2 is -0.3911 minus x2 is 2.0588, f1 is 16 divided by f2 is -0.3911 minus f1 is 16. So how do we calculate this? So 3 into minus 0.3911 minus 2.0588 into 16 divided by -0.3911 minus 16. So answer is 2.0812. ಸೊ ಅಲ್ಲಿ 2.08125 ಇದೆ. ಸೊ ರೌಂಡ್ ಆಫ್ ಮಾಡಿದಾಗ 2.0813 ನಮಗೆ ಬರುತ್ತೆ. ಸೊ ಎಫ್ ಆಫ್ x3 ಏನು ಬರುತ್ತೆ? ಎಫ್ ಆಫ್ 2.0813 ವಿಚ್ ಈಸ್ ಈಕ್ವಲ್ಸ್ ಟು -0.1468. ನಮಗೆ ರೆಗ್ಯುಲರ್ ಫಾಲ್ಸಿಯಲ್ಲಿ ಹೇಗೆ ಪ್ಲಸ್ ಮೈನಸ್ ಅಂತ ನೆಗೆಟಿವ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ವ್ಯಾಲ್ಯೂಸ್ನ ತೊಗೊಂಡು ಕನ್ಸಿಡರ್ ಮಾಡಿಕೊಂಡು ರೂಟ್ ಫೈಂಡ್ ಮಾಡ್ತೀವಿ. ಸೀಕೆಂಟಲ್ಲಿ ಅದು
ಇರೋದಿಲ್ಲ. ಸೊ ನಾವು ಡೈರೆಕ್ಟ್ಲಿ ಏನು ಮಾಡ್ತೀವಿ, x1 ಬಂದಾಗ x2 ಇಟ್ರೇಷನಲ್ಲಿ ಅದನ್ನ ಯೂಸ್ ಮಾಡ್ಕೊತೀವಿ, x2 ವ್ಯಾಲ್ಯೂ ಬಂದಾಗ x3 ಇಟ್ರೇಷನಲ್ಲಿ ಅದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇನ್ ದ ಸೇಮ್ ವೇ x4 ಏನು ಬರುತ್ತೆ, x3 ಇಂಟು x4 f of 4 ಮೈನಸ್ x4 ಇಂಟು n minus 1, right? n equals to 3 here. So x2 ಇದು x3 ಆಗುತ್ತೆ. ಇದು f of n minus 1, 3 minus 1 is 2, f of 2 divided by ಇದು f of 3, I think, yes, ಇದು 3 divided by f of 3 minus f of 2. Okay, so which is equals to x2 ಅಂತಂದ್ರೆ ಏನಿದೆ, 2.0588 ಇಂಟು f3 ಏನಿದೆ ಮೈನಸ್ 0.1468 ಮೈನಸ್ x3 ಏನಿದೆ 2.0813 ಇಂಟು ಮೈನಸ್ 0.3911. ಓಕೆ, ಡಿವೈಡೆಡ್ ಬೈ f3 ಏನಿದೆ, f3 is minus 0.1468 minus f2 value is minus 0.3911. ಸೊ ನಮಗೆ ವ್ಯಾಲ್ಯೂ ಏನು ಬರುತ್ತೆ x4. ಸೊ ಸೇಮ್ ಕ್ಯಾಲ್ಕುಲೇಟರ್, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ನೇ ಯೂಸ್ ಮಾಡಬೇಕು. ಸೊ ಯೂಸಿಂಗ್ ದ್ಯಾಟ್ ವಿ ಗೆಟ್ x4 ವ್ಯಾಲ್ಯೂ ಆಸ್ 2.0948. ಸೊ f of x4 ಏನು ಬರುತ್ತೆ, f of 2.0948 which is equals to ಆನ್ಸರ್ ಏನು ಬರುತ್ತೆ 0.0028. ಓಕೆ, ಇದು f4 ವ್ಯಾಲ್ಯೂ. ಸೊ ನೆಕ್ಸ್ಟು f5 ವ್ಯಾಲ್ಯೂ, x5 ರೂಟ್ ಏನು ಬರುತ್ತೆ ಅಂತ ನೋಡೋಣ. ಸೊ x5 ಈಕ್ವಲ್ಸ್ ಟು ಏನಾಗುತ್ತೆ, x3 f4 ಮೈನಸ್ x4 f3 ಡಿವೈಡೆಡ್ ಬೈ f4 ಮೈನಸ್ f3 ಅಂತ ಬರುತ್ತೆ. ಸೊ ವಾಟ್ ಡು ವಿ ಗೆಟ್, x3 ವ್ಯಾಲ್ಯೂ 2.0813 ಇಂಟು f4 0028 ಇದೆ, ಮೈನಸ್ x4 ವ್ಯಾಲ್ಯೂ ಏನಿದೆ 2.0948 ಇದೆ, f3 ವ್ಯಾಲ್ಯೂ ಇದೆ ಮೈನಸ್ 0.1468 ಇದೆ. ಸೊ ಡಿವೈಡೆಡ್ ಬೈ f4 ವ್ಯಾಲ್ಯೂ ಏನು ಬರುತ್ತೆ 0.0028 ಮೈನಸ್ f3 ವ್ಯಾಲ್ಯೂ ಏನಿದೆ ಮೈನಸ್ 0.1468 ಇದೆ. ಸೊ ಇವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ 2.0945. ಸೊ ಓಕೆ, ದೇರ್ ಫೋರ್ ನಮಗೆ x4 ಏನಿದೆ ಹೇಳಿ, x4 ಈಸ್ ಆಲ್ಸೋ 2.0948. ಸೊ ನಮಗೆ ಇಲ್ಲಿ 3 ಡೆಸಿಮಲ್ ಪಾಯಿಂಟ್ಸ್ ಮ್ಯಾಚ್ ಆಗ್ತಿದ್ದಾವೆ. ದೇರ್ ಫೋರ್ ದ ರಿಕ್ವೈರ್ಡ್ approximate root is 2.0945. okay, next example is find a real root of x power 4 minus x minus 10 equals to 0 correct to 2 decimal places by secant method if root lies between 1 and 2 ಅಂತ ಹೇಳಿದಾರೆ. ಸೊ ಗಿವನ್ ಲೆಟ್ f of x equals to x power 4 minus x minus 10 equals to 0. So let x naught equals to 1, x1 equals to 2. So f of x naught which is equals to f of 1. So value ಬರೋದು minus 10 which is less than 0. So f of x1
equals to f of 2, value is plus 4, which is greater than 0. So by using secant formula, we go on calculating the approximation roots. Therefore, the first approximation root is x2. So x0 x1 is x2 is the first. So x0 f1 minus x1 f0 divided by f1 minus f0, which is equals to, so x0 value 1, f1 is 4, minus x1 is 2, f0 is minus 10, divided by 4 minus of minus 10, which is equals to 1.7143. ಇದು x2 ವ್ಯಾಲ್ಯೂ. ಸೊ f of x2 ಏನು ಬರುತ್ತೆ, f of 1.7143 equals to minus 3.0776. Next approximation root is, approximation ಅಥವಾ approximate root is x3, which is equals to x1 f2 minus x2 f1 divided by f2 minus f1, which is equals to 2 minus 3.0776 minus 1.7143 into 4 divided by minus 3.0776 minus 4. So value is, so 2 into minus 3.0776 minus 1.7143 into 4 divided by minus 3.0776 minus 4. So value is 1.8385. So x3 equals to 1.8385. So f of x3 ಏನು ಬರುತ್ತೆ, f of 1.8385 equals to minus 0.4135. So similarly x4 ಏನು ಬರುತ್ತೆ, 1.8578. f of x4 ಏನು ಬರುತ್ತೆ, f of 1.8578, which is equals to 0.0548. So last value is x5 1.8556. f of x5 ಏನು ಬರುತ್ತೆ, ನಮಗಿದು ನೆಸಸರಿ ಬಿಡಲ್ಲ, ಯಾಕಂತಂದರೆ ಅವರು ಕ್ವಶನಲ್ಲಿ 2 ಡೆಸಿಮಲ್ ಪ್ಲೇಸಸ್ವರೆಗೂ ಮ್ಯಾಚ್ ಆಗಬೇಕಂತ ಹೇಳಿದರೆ. ಸೊ ವಿ ಕ್ಯಾನ್ ಸಿ ಹಿಯರ್ x4ಅಲ್ಲಿ 0.85, x5ಅಲ್ಲಿ 0.85 ಇದೆ. ಸೊ ದೇರ್ ಫೋರ್ ದ ರಿಕ್ವೈರ್ಡ್ approximate root is 1.8556. So these are the secant method problems. In the next video we will solve the problems on Newton-Raphson method. Until then, watch these videos and subscribe my channel. Thank you.